ಬೆಂಗಳೂರು ವಿಶ್ವವಿಖ್ಯಾತ ಕರಗ ಉತ್ಸವದಲ್ಲಿ ಹೂವು ಸಪ್ಲೈ ಮಾಡಿದವರು ಜೊತೆಗೆ ಫ್ಲವರ್ ಡೆಕೋರೇಷನ್ ಮಾಡಿದವರಿಗೆ ಬಿಲ್ ಕೊಟ್ಟಿಲ್ಲ, ಇನ್ನು ಅಂದರೆ ಹಣ ಪಾವತಿ ಮಾಡಿಲ್ಲ ಅಂತೇಳಿ ಆರೋಪ ಕೇಳಿ ಬರ್ತದೆ. ಈಗ ನನ್ನ ಜೊತೆಲಿ ಖುದ್ದು ಫ್ಲವರ್ ಡೆಕೋರೇಷನ್ ಮಾಡಿದವರು ಜೊತೆಗೆ ಹೂವನ್ನು ಸರಬರಾಜು ಮಾಡಿದಂಥವ್ರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ಅವ್ರನ್ನ. ಸರ್, ಈಗ ನೀವು ಕರಗ ಉತ್ಸವಕ್ಕೆ ಕಂಪ್ಲೀಟಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ರಿ, ನೀವು 11 ದಿನಗಳ ಕಾಲ ಮೋಸ್ಟ್ಲಿ ಡೆಕೋರೇಷನ್ ಮಾಡಿದ್ರಿ. ಇದುವರೆಗೂ ಬಿಲ್ ಕೊಟ್ಟಿಲ್ವಾ? ಎಷ್ಟು ಬಿಲ್ ಬರಬೇಕು ಏನು? ಸರ್, ನಮಗೆ 30 ಲಕ್ಷಕ್ಕೆ ದೇವಸ್ಥಾನ ಆಡಳಿತ ಸಮಿತಿಯಲ್ಲಿ ನಮ್ಮನ್ನು ಕರೆದು ಟೆಂಡರ್ ಕೊಟ್ಟಿದ್ದು. ಮತ್ತೆ ಮುಜರಾಯಿ ಇಲಾಖೆಯವರು ಬಂದು ಬಿರಿ ಬಾಯಿ ಮಾತಲ್ಲಿ ನೀವು ಮಾಡ್ರಿ ನಾವಿದ್ದೀರಿ, ನಿಮಗೆ ಬ್ಯಾಕ್ ಸಪೋರ್ಟ್ ಇದ್ದೀನಿ ಅಂತ ಕ್ಯಾಶ್ ಕೊಡ್ದಿರಾ ಮಾಡ್ರಿ ಅಂತ ಮುಂದೆ ತಳ್ಳಿಬಿಟ್ಟು ದೇವಸ್ಥಾನ ಸಮಿತಿಯಿಂದ ಸ್ವಲ್ಪ ನಮ್ಮ ಕೈಯಲ್ಲಿ ಆಗಲ್ಲ, ಸ್ವಲ್ಪ ದುಡ್ಡು ಕೊಟ್ಟರೆ ನಾವು ಮಾಡ್ತೇವೆ ಅಂತ ಅಷ್ಟು ದುಡ್ಡು ಕೊಟ್ಟು ಕರಗನ ಅವರು ವಿಜೃಂಭಣೆಯಲ್ಲಿ ಮಾಡ್ಕೊಂಡ್ರು. ಇವಾಗ ನಮ್ಮ ಸಾಲ ಮಾಡಿಕೊಂಡು ನಾವು ಅಲ್ಲಿ ಕೊಡೋರು ಕೊಡ್ದಿರ ನಮ್ಮ ಮಾನ ಮರಿ ಹೋಗ್ತೀವಿ. ಕೇಳಿದ್ರೆ ಇವಾಗ ಮೊನ್ನೆ DC ಆಫೀಸ್ಗೆ ಹೋದ್ರೆ ನೀವೇನಕ್ಕಪ್ಪ ಮಾಡ್ರಿ, ನಾವು ನಿಮ್ಗೆ ಹೇಳಿದ್ರ ಟೆಂಡರ್ ಕೊಟ್ರಾ? ವಿಶ್ವ ಕರಗ ಜಾತ್ರೆಗೆ ಮುಂದೆ ಡೆಕೋರೇಷನ್ ಆಲ್ರೌಂಡ್ ಡೆಕೋರೇಷನ್ ನಾವೇ ಮಾಡೋದು. ಸಂಪಂಗಿ ಕೆರೆಯಲ್ಲಿ ಹಸೆ ಕರಗಕ್ಕೆ, ಪೇಟೆ ಕರಗಕ್ಕೆ, ಮತ್ತೆ ಇಲ್ಲಿ 11 ದಿನಾನು ಕಾರ್ಯಕ್ರಮಕ್ಕೆ ಮುಂದೆ ಎಂಟ್ರೆನ್ಸ್ ವಿವಿಧ ಡಿಸೈನ್ ಅಲ್ಲಿ ಡೆಕೋರೇಷನ್ ಮಾಡ್ತೀವಿ. ಇಷ್ಟು ಬಿಲ್ ಮಾಡಿ ಚೆನ್ನಾಯ್ತು ಅಂದ್ಬಿಟ್ಟು ಇವಾಗ ನಾವು ಅಮೌಂಟ್ ಕೇಳಿದ್ರೆ DC ಆಫೀಸಲ್ಲಿ ನೀವು ಯಾರಪ್ಪ ಮಾಡಿದ್ದು ನಾವು ಹೇಳಿದ್ರ ನಿಮಗೆ ಇಷ್ಟೇ ಒಂದೇ ಮಾತು ಹೇಳ್ಬಿಟ್ರು. ಅವರು ಇನ್ನೇನು ಒದ್ದು ಬಂದೇ ಬಿಟ್ರಿ. ನಾವು ಇವಾಗ ವ್ಯವಸಾಯ ಸಮಿತಿ ಮಾಡಿರ್ತಾರಲ್ಲ ಅವರೇ ನಮ್ಮನ್ನ ಬಂದು ಟೆಂಡರ್ ಕರೆದಿ ಮಾಡ್ರಿ, ನಾವು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದು. ಇವಾಗ ಅವ್ರನ್ನೇ ನಾವು ಕೇಳಕ, ನಾವು ಮುಜರಾಯಿ ಇಲಾಖೆ ಅವ್ರನ್ನ ಕೇಳಿದ್ರೆ ಇದೇ ಮಾತಾಡೋದು DC ಆಫೀಸಲ್ಲಿ, ನೀವು ಯಾರು ಗೊತ್ತಿಲ್ಲ ನಮಗೆ, ನಾವು ಟೆಂಡರ್ ಕೊಟ್ಟಿಲ್ಲ ನಿಮಗೆ, ನಾವು ಮಾಡಿರೋದು ಕೆಲಸಕ್ಕೆ ಇದು ಯಾರೋ ರಾಜಾ ಎಂಟರ್ಪ್ರೈಸಸ್ ಅವ್ರಿಗೆ ಬಿಲ್ಲು ಮುಜರಾಯಿ ಇಲಾಖೆಯವ್ರು ಮಾಡೋರೆ. ಈ ಬಿಲ್ ಅವ್ರಿಗೆ ಹೆಂಗ್ ಮಾಡಿದ್ರು? ಅವರು ಮುಜರಾಯಿ ಇಲಾಖೆಯವರು ಅವ್ರೇನು ಬಂದಿಲ್ಲ ವರ್ಕ್ ಮಾಡೋರ? ಯಾರು ಮಾಡಿಲ್ಲ. ಬೇಕಂದ್ರೆ ಅವ್ರನ್ನ ಕರೆಸಿ ಈ ಎಂಟರ್ಪ್ರೈಸಸ್ ಅವ್ರನ್ನ ಕರೆಸ್ಬಿಟ್ಟು ನೀವು ಕೇಳಿ, ನೀವು ಅವ್ರೇನೋ ವರ್ಕ್ ಮಾಡಿದ್ರೆ ನಮ್ಗೆ ₹1 ದುಡ್ಡು ಬೇಡ, ನಾವು ಹಿಂಗೆ ದೇವ್ರ ಸೇವೆ ಅಂತ ಹೇಳ್ಬಿಟ್ಟು ನಾವು ಬಿಟ್ಬಿಟ್ಟು ಹೋಗ್ಬಿಡ್ತೀರಿ. ಸರ್, ಈಗ ಎಷ್ಟು ದಿನಗಳ ಕಾಲ ಡೆಕೋರೇಷನ್ ಮಾಡಿದ್ರಿ, ಜೊತೆಗೆ ಎಷ್ಟು ಬಜೆಟ್ ಆಗಿತ್ತು ನಿಮ್ದು? ನಮ್ದು 30 ಲಕ್ಷ ಬಜೆಟ್ ಆಗೈತೆ. ನಾವು 11 ದಿವಸ ಕೆಲಸ ಮಾಡ್ತೀರಿ. ಪ್ರತಿದಿನ 100-120 ಜನ ನಾವು ಕೆಲಸದವ್ರಿಗೆ ನಾವು ಮಾಡಿರ್ತೀವಿ ವರ್ಕ್ಗಳು. ಇಷ್ಟು ಕೆಲಸ ಮಾಡಿಸ್ಕೊಂಡು ಇದ್ಯಾರು ರಾಜಾ ಎಂಟರ್ಪ್ರೈಸಸ್ ಅವ್ರಿಗೆ ಬಿಲ್ಲು ಶಾಂಕ್ಷನ್ ಮಾಡ್ರಿ. ಹೆಂಗ್ ಮಾಡ್ರಿ ಮುಜರಾಯಿ ಇಲಾಖೆಯವರು? ವ್ಯವಸಾಯ ಸಮಿತಿ ಕೇಳಿದ್ರೆ ಅವ್ರು ಹೆಂಗ್ ಮಾಡ್ರಿ? ಇವ್ರನ್ನ ರಾಜಾ ಎಂಟರ್ಪ್ರೈಸಸ್ ಅವ್ರನ್ನ ವ್ಯವಸಾಯ ಸಮಿತಿ ಕೇಳ್ತಾರಲ್ವಾ, ಅವ್ರು ಕೇಳಿದ್ರೆ ಇವ್ರಿಗೆ ಹೆಂಗ್ ಬಿಲ್ ಪಾಸ್ ಮಾಡಿದ್ರು ಮುಜರಾಯಿ ಇಲಾಖೆಯವರು? ಅಷ್ಟೇ ನಮ್ಮ ಕ್ವಶನ್. ಸರ್, ನೀವೀಗ ಹೂವು ಸಪ್ಲೈ ಮಾಡಿದ್ರಿ ನೀವು, ಸೊ ನಿಮಗೆ 8 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಕ್ಯಾಶ್ ಕೊಡುವಂತ ಒಂದು ಸಂಪ್ರದಾಯ ಇಲ್ಲದೆ ಹೋದ್ರು ಕೂಡ ಕ್ಯಾಶ್ ಕೊಟ್ಟಿದ್ದಾರೆ. ನಿಮಗೆ ಎಷ್ಟಾಗಿತ್ತು ಬಿಲ್ಲು, ಎಷ್ಟು ಬಾಕಿ ಇದೆ ಸರ್? ಸರ್, ನಂದು 29 ಲಕ್ಷ ಚಿಲ್ಲರೆ ಆಗಿತ್ತು ಸರ್. ಇಲ್ಲೇ ಇದೆ ನೋಡಿ ಸರ್ ಬಿಲ್ಲು. ನಂದು ರಾಜಾ ಎಂಟರ್ಪ್ರೈಸಸ್ ಅವರಿಗೆ ಬಿಲ್ ಹಾಕ್ಬಿಟ್ಟು ಇದು ಮಾಡಿದ್ದಾರೆ ಸರ್. 29 ಲಕ್ಷ ಚಿಲ್ಲರೆ ಆಗಿದೆ. 1 ಡೇಯಿಂದ ಲಾಸ್ಟ್ವರೆಗೂ 15ನೇ ತಾರೀಕು ಗಂಟ, 4ನೇ ತಾರೀಕಿಂದ ಹಿಡಿದು 15ನೇ ತಾರೀಕು ಗಂಟನೂ ಹೂವು ಸಪ್ಲೈ ಮಾಡಿದ್ದೀನಿ. ಇಲ್ಲಿ 29 ಲಕ್ಷ ಚಿಲ್ಲರೆ ಆಗಿರೋದು. 8 ಲಕ್ಷ ಕೊಟ್ಟಿದ್ದಾರೆ ಸರ್. ಇನ್ನು 21 ಲಕ್ಷ ಚಿಲ್ಲರೆ ನನಗೆ ಕಾಸು ಬರಬೇಕು. ಏನ್ ಹೇಳ್ತಿದ್ದಾರೆ? ನೀವು ಕೇಳಿದಾಗ ಏನ್ ಹೇಳ್ತಿದ್ದಾರೆ? ನಿಮ್ಗೆ 8 ಲಕ್ಷ ರೂಪಾಯಿ ಆದ್ರೂ ಕೊಟ್ಟಿದ್ದಾರೆ, ಉಳಿದವ್ರಿಗೆ ಕೊಟ್ಟೇ ಇಲ್ಲ ಅಂತ. ಹೌದು ಸರ್, ನಾನು ಕರ್ದಿ ಅದು ಯಾರಿಗೂ ಹೇಳ್ಬೇಡ, ಇದು ನೀನು ತಗೋ ಅಂದ್ಬಿಟ್ಟು ನಾನು ಹೋಗಿ ದಿನ ಹೋಗ್ತಾ ಇದೆ ಸರ್. ಚಪ್ಲಿನೇ ಸೋದೋಯ್ತು. ದಿನ ಹೋಗಿ 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 ಚಪ್ಲಿನೇ ಸೋದೋಗೈತೆ. ಹೋಗಿ ಅದು ಮಾಡಿದ್ಕೆ ಅವತ್ತು ಕರ್ದಿ ಅದು ಕದ್ರಗುಪ್ಪೆ ರಾಜಾ ಎಂಟರ್ಪ್ರೈಸಸ್ ಅವರು ಕರ್ದಿ ನನಗೆ 8 ಲಕ್ಷ ಕೊಡ್ತಾರೆ. ಸರ್, ನೀವೇನಿಗೆ ಕೊಡ್ತೀರಾ ಸರ್? ನನಗೆ ಮಾಡಿದಾರಪ್ಪ, ಈ ಥರ ತಗೊಳಪ್ಪ ಅಂತ ಕೊಟ್ಟರು. ಅದು ನೈಟ್ ಕರ್ದಿ 10:30 ಕರೆದು ಕೊಟ್ಟಿದ್ದವರು. ನಾನು ಅಷ್ಟು ಗಂಟೆ ಹೋಗ್ಲೇ ಇಲ್ಲ. ಹೋಗಿ ಆಮೇಲೆ 10:30 ಕರೆದು ಕೊಟ್ಟರು. ತಿಪ್ಪಾದೇವಿ ಅವರು. ಯಾರು ಸರ್ ಅವರು? ತಿಪ್ಪಾದೇವಿ ಅಂತ ಹೇಳ್ತಿದ್ರು. ಅವ್ರು ಯಾರು ಅಂತ? ಅವ್ರು ಕೆಲಸ ಮಾಡಿದ್ರೆ ಅವರು ನೀವು? ನಾವು ಕೆಲಸ ಮಾಡಿರೋ ಸರ್. ಇಲ್ಲೇ ಪ್ರೂಫ್ ಐತೆ, ಇಲ್ಲೇ ಫೋಟೋಗಳೈತೆ. ಫೋಟೋ ಹಿಡ್ದು ನಾವು ಅಲ್ಲಿ ನಿಂತ್ಕೊಂಡು ನಾವು ಹೂವು ಕೊಟ್ಟಬೇಕಾದ್ರೆ ಫೋಟೋ ಹಿಡ್ದು ಕೊಟ್ಟಿದ್ದೀವಿ ಎಲ್ಲ. ಅವ್ರು ಯಾರನ್ನೋದೇ ನಾವು ನೋಡಿಲ್ಲ, ಇಲ್ಲಿಗೆ ಬಂದೂ ಇಲ್ಲ ಅವರು. ನಮಗೆ ಅಧಿಕಾರಿಗಳು ಫಸ್ಟು ಕರಗದ್ದು ಒಂದು 3 ದಿವಸ ಮುಂಚೆ ಇದು ಮಾಡಿ ಸರ್. ಎಲ್ಲ 1 ತಿಂಗಳು ಮುಂಚೆ ಎಲ್ಲ ಮಾಡಬೇಕಿದ್ದನ್ನ. ಡೆಕೋರೇಷನ್ ಅವ್ರಿಗೆ ಅವ್ರಿಗೆ ಕರೆದು 1 ತಿಂಗಳು ಮುಂಚೆ ಮಾಡಬೇಕು. 3 ದಿವಸ ಮುಂಚೆ ಅದು ಕರೆದು DC ಆಫೀಸಲ್ಲೇ ಕರೆದು ADC ಅವರು, AC ಅವರು, ತಹಸೀಲ್ದಾರ್ ಅವರು, EO ಅವರು ಎಲ್ಲ ಕರೆದು ಮಾಡಪ್ಪ, ನೀನು ವರ್ಷ ನೀನು ಮಾಡ್ತಾ ಇದೆಯಾ ತಾನೆ, ನಿನ್ಗೆಲ್ಲ ಗೊತ್ತಿದೆ, ದೇವ್ರ ಕೆಲಸ ಮಾಡು ಎಲ್ಲ. ಇವಾಗ ಬೇರೆಯವ್ರು ಬೇರೆಯವ್ರು ಮಾಡೋದು ಇಲ್ಲ ಸರ್. 3 ದಿವಸಕ್ಕೆ ಯಾರು ಮಾಡ್ತಾರೆ ಸರ್ ಬಂದು? ಅದು ಕಾಸು ಕೊಡ್ತೀರಾ? ನಾವೇನೋ ಸತೀಶ್ ಸಾರು ಮಾಡೋಣ ಬನ್ರಿ, ದೇವ್ರ ಕೆಲಸ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮಾಡೋಣ ಬನ್ನಿ ಅಂತ ಕರ್ಕೊಬಂದ್ರು. ಮಾಡಿದ್ದೀವಿ. ನಾವು ಹೆಂಡತಿ ಮಕ್ಕಳವರು ಸರ್. ನಾವು ಗಿಡಬೆ ಎಲ್ಲ ಇಕ್ಕಿ ಕೊಡೋರಿಗೆ ಅರ್ಧ ಕೊಟ್ಟಿದ್ದೀವಿ. ಇವತ್ತು ನಮಗೆ ಟಾರ್ಚರು. ಮಾರ್ಕೆಟ್ ಎಲ್ಲ ಗೊತ್ತಾ ಸರ್? ಇವತ್ತು ನಾವು ಸರಕು ತಗೊಂಡ್ರೆ ಫ್ರೀಯಾಗಿ ಸಾಲ ಕೊಡ್ತಾರೆ. ಇವತ್ತು ಎಷ್ಟು 5 ಲಕ್ಷಕ್ಕೆ ಬೇಕಾ ತಗೋ, ನಾಳೆ ಬೆಳಗ್ಗೆ ಕೊಡಬೇಕು. ಕೊಡದವ್ರೆ ನಮ್ಗೆ ಹೂವು ಕೊಡಲ್ಲ ಸರ್. ನಾವೇನು ಮಾಡೋಣ ಸರ್?
ಈ ತರ 21 ಲಕ್ಷ ನಾನು ಕೊಡಬೇಕು. ಆಲ್ರೆಡಿ ಒಂದು ಸ್ವಲ್ಪ ಒಡವೆ ಪಡವೆ ಇಕ್ಬಿಟ್ಟು ಸ್ವಲ್ಪ ಅರ್ಧ ಕೊಡ್ತೀವಿ ರೀ ಇನ್ನ ಬಂದಿಲ್ಲ ಬಿಲ್. ನಾವು ತೋರಿಸ್ತಾ ಇದೀವಿ ಅಧಿಕಾರಿ ಕೇಳಿದ್ರೆ. ಲಾಸ್ಟ್ ಟೈಮ್ ಹೋಗಿದ್ಗೆ DC ಅವರೇ ಹೋಗಿ ನಿಂತ್ಕೊಂಡಿದೀವಿ. ಆ ಯಪ್ಪ ಒಂದು ಚೂರು ಮರ್ಯಾದೆ ಕೊಟ್ಟಿಲ್ಲ ಸರ್. DC ಅವರು ಯಾರು ಮಾಡಕ್ ಹೇಳಿದ್ ನಿಮ್ಗೆ? ಹೋಗು, ನಾವು ಅಲ್ಲಿ ಮಾತಾಡ್ಬೋದಾಗಿತ್ತಲ್ಲ ಸರ್. ಅಧಿಕಾರಿಗಳು ಅಂದ್ರೆ ಏನ್ ಬೇಕಾದ್ರೂ ದರ್ಪ ತೋರಿಸ್ಬೋದಾ ಸರ್? ನಮ್ಮಂತ ಸಾಮಾನ್ಯ ಮೇಲೆ ಮಾಡು ಅಂತ ಏನಕ್ಕೆ ಕೇಳ್ಬೇಕು ಸರ್? ಮಾಡಬೇಡ್ರಿ ಅಂತ ಅವರೇ ಮಾಡ್ಕೊಳ್ಳೋದು ಸರ್. ಏನಕ್ಕೆ ಮಾಡು ಅನ್ಬೇಕು? ನಾವು ಮಾಡಲ್ಲ ಅಂತ ಕಡಾಖಂಡಿತವಾಗಿ ಕೂತಿದ್ದೋ ಸರ್. ಲಾಸ್ಟ್ ಟೈಮ್ ನಾನು ಹಂಗೂ ಎಲ್ಲ ಮುಗಿಸ್ಬಿಟ್ಟವ್ ಸರ್. ಲಾಸ್ಟ್ ಕರ್ಗ ಇಲ್ಲಿ ಆರಕ್ಕೆ ಒಳ್ಳೇಬೇಕು, ನಾನು ಕೊಡಲ್ಲ ಅನ್ಬಿಟ್ಟೆ. ನಾನು ಮಾಡಲ್ಲ ಬಿಡಿ, ನಂತ ಕಾಸು ಕೊಟ್ರೆ ಮಾಡ್ತೀನಿ. ಅದೇ ಚೌಟ್ರಿಲಿ ಕಳಿಸ್ ಸರ್. AC DC ಎಲ್ಲ ಅದೇ ಚೌಟ್ರಿಲಿ ಆಫೀಸ್ ಇದೆ. ಆ ಆಫೀಸಲ್ಲಿ ಕಳಿಸ್ಬಿಟ್ಟು ಮಾಡಪ್ಪ ನೀನು ದೌರ್ಪ ತಮ್ಮನಾಗ ನಾನು ಕಾಸು ಕೊಡ್ತೀನಿ. ದೇವ್ರ ಮೇಳಾಣೆ ಇಕ್ಬಿಟ್ಟು ಈ ತರ ಮೋಸ ಮಾಡಿದ್ರೆ ಎಲ್ಲಿ ಹೋಗೋಣ ಸರ್? ಅಧಿಕಾರಿಗಳು ಮಾಡ್ತಾ ಇರೋದು. ಸರ್ಕಾರ ಏನಿಲ್ಲ ಸರ್, ಅವ್ರ ಗಮನಕ್ಕೆ ಏನು ಕೊಟ್ಟಿಲ್ಲ. ಇದು ಗಮನಕ್ಕೆ ತಗೊಂಡೋಗಿ ಇದು ನಮ್ಗೆಲ್ಲ ಒಂದು ನ್ಯಾಯ ಕೊಡಿಸಿ ಸರ್. ಮೇಡಮ್, ಈಗ ನೀವು ಲೈಟಿಂಗ್ ವ್ಯವಸ್ಥೆ ಮಾಡಿದ್ರಿ ಈಗ ಲಾಸ್ಟ್ ಟೈಮ್ ಕರಗ ಸಮಯದಲ್ಲಿ. ನಿಮಗೆ ಎಷ್ಟು ಅಮೌಂಟ್ ಆಗಿದೆ, ಬಜೆಟ್ ಆಗಿದೆ, ಬಿಲ್ಲು ಮತ್ತೆ ಎಷ್ಟು ಕೊಡಬೇಕಾಗಿದೆ ಇನ್ನು? ಸರ್ ನನಗೆ ಇವತ್ತವರೆಗೂ ₹1 ಕೊಟ್ಟಿಲ್ಲ. 10 ಲಕ್ಷ ಬರಬೇಕು ನನಗೆ. ಇವ್ರು ಕೊಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಯಾವಾಗಲೂ ಸತೀಶಣ್ಣ ಯಾವ ವರ್ಷ ಟೆಂಡರ್ ಕರೆದಿಲ್ಲ. ಯಾವಾಗಲೂ ಟೆಂಡರ್ ಎಲ್ಲರಿಗೂ ಗೊತ್ತಿದೆ, ನಾವೇ ಹಾಕಿರೋದಂತ. 20 ದಿವಸ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ, ಎಲ್ಲ ನೋಡಿರ್ತಾರೆ ಯಾರು ಹಾಕ್ತಾರೆ ಬಿಡ್ತಾರೆ. ಇಷ್ಟು ವರ್ಷ ನಾವು ಮಾಡ್ಕೊಂಬಂದಿರೋದು ನಾವೇ ಮಾಡೋದಂತ ಎಲ್ಲರಿಗೂ ಗೊತ್ತು. ಈ ವರ್ಷ ಸಡನ್ಲಿ ಫೋನ್ ಮಾಡಿ ಬೇರೆಗೆ ತಿಪ್ಪದು ಯಾರು ಟೆಂಡರ್ ಆಗ್ಬಿಟ್ಟಿದೆ ಅಂದಾಗ ನಮ್ಗೇನಾಗ್ಬೋದು ಹೇಳಿ ನೋಡೋಣ. ಅವಾಗ ನಾವು ಆಫೀಸ್ಗೆ ಹೋದ್ರೆ ಯಪ್ಪ ನಿಲ್ಲಿಸಿ ಕೂಡ ಮಾತಾಡ್ತಾಯಿಲ್ಲ, ಒಳಗಡೆನೂ ಕರಿತಾ ಇಲ್ಲ. ನನ್ನ ಕೇಳಿ ಕೆಲಸ ಮಾಡ್ದ ಅಂತ ಕೇಳ್ತಾನೆ ಯಪ್ಪ. ಅವಾಗ ನೋಡಿ ಸರ್, ನಾನು ಇರಬೇಕೋ ಸಾಯ್ಬೇಕು, ಅಲ್ಲಿ ಜೋರಾಗೆ ನಾನು ಇರಬೇಕೋ ಸಾಯ್ಬೇಕು. ಏನು ಸರ್ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು? ಆ ಮಾತಂದ್ರೆ ನನ್ನ ಕೇಳಬಾರ್ದು, ನೀವು ಎಲ್ಲೋಗಿ ಹಾಕಿ ಅವ್ರನ್ನ ಕೇಳಿ ಅಂತ ಕೇಳ್ತಾರೆ ನನಗೆ. ಪ್ರತಿಯೊಂದು ಇವತ್ತವರೆಗೂ ನಾನು ಬಡ್ಡಿ ಎಲ್ಲ ಅದರ ಕಟ್ಟೇನೆ ಅರ್ಧ ಜೀವನ ಹಾಳಾಗೋಗೈತೆ ನಮ್ದು. ನಿಜ ಹೇಳ್ತೀನಿ. ಶಾಮಿಯಾನ ಲೈಟಿಂಗ್ ಸುಮ್ಮನೆ ಅಲ್ಲ ಸರ್ ಹಾಕೋದೊಂದು. ದಿನದ ಕೂಲಿ ಊಟ ತಿಂಡಿ ಎಲ್ಲ 6,000 ಬೇಕು ದಿನಕ್ಕೆ ಊಟಕ್ಕೆ ಹುಡುಗರಿಗೆ. ಪ್ರತಿಯೊಂದು ಮಾಡಿ ಆರ್ಚ್ ಬೊಂಬು ಪ್ರತಿಯೊಂದು ಮಾಡಿದ್ದೀನಿ ಕೆಲಸ. ಇವತ್ತು ಯಾವನಿಗೋ ಬಿಲ್ ಆಗಿದೆ ಅಂದರೆ ನಮ್ಮನ್ನ ಬೇರೆಯವ್ರು ಹಾಕೋರು ಕೆಲಸನೂ ನನಗೆ ಮಾಡ್ತಾ ಇಲ್ಲ, ಬೇರೆಯವ್ರು ಹಾಕೋಕ್ಕಾಗ್ತಾ ಇಲ್ಲ. ಫೋನ್ ಮಾಡಿ ನಿಮಗೆ ಬಿಲ್ ಆಗಿದೆ ಕಡೆ ಸತೀಶ್ ಅಣ್ಣಂಗೆ ಫೋನ್ ಮಾಡಿ ಕೇಳಿದ್ದಾರೆ. ಬಿಲ್ ಆಗಿದೆ, ಇವ್ರು ನೋಡಿದ್ರೆ ಇಲ್ಲ ಅಂತ ಇದ್ದಾರೆ ಅಂತ ನನಗೆ ಹೇಳಿದ್ರು. ಆಮೇಲೆ ಅವ್ರು ಇಲ್ಲ, ಸತ್ಯ ಆಗಿಲ್ಲ ಪಾಪ ಅವ್ರಿಗೆ, ಬೇರೆಯವ್ರಿಗಾಗಿದೆ. ಅವಾಗ ಅವರೇ ಫೋನ್ ಮಾಡಿ ಎಲ್ಲ ಕಡೆ ತಿಳ್ಕೊಂಡಿದ್ದಾರೆ. ಸರ್ ಇವಾಗೂ ಹೇಳ್ತೀನಿ ಸರ್, ಬಿಲ್ ಏನಾರು ಆಗಿಲ್ಲ ಅಂದರೆ ಸತ್ತೋಳು ಇದೇ ಮುಂದೆನೇ ಅವ್ರು ಏನೇನು ಹೇಳಿದ್ರೆ ಇಲ್ಲೇ ವಿಷ ತಗೊಂಡೆ ನಾನು ಸಾಯೋದು. ಸತ್ಯ ಹೇಳ್ತೀನಿ. ಇವತ್ತೊಂದು ಲೇಡೀಸ್ಗೆ ತೊಂದರೆ ಕೊಡಬಾರ್ದು. ನೈಟ್ ಆ್ಯಂಡ್ 20 ದಿವಸ ಕೆಲಸ ಮಾಡೋದು, ಒಂದಿನ ಅಲ್ಲ ಇದು ಮಾಡೋದು. ಇವತ್ತು ಇಲ್ಲ ಅಂದರೆ ಏನರ್ಥ? ಯಾವನು ಬೇರೆಯವ್ನಿಗೆ ಹೆಂಗೆ ಸರ್ ಆಗುತ್ತೆ? ಕೆಲಸ ನಾನು ಮಾಡಿದ್ದೀನಿ, ನನಗೆ ಕೊಡಬೇಕಲ್ಲ, ನನಗೆ ಕರೆಸ್ಬೇಕು. ಯಾವನ್ಗೆ ಅದು ಹೆಂಗೆ 40 ಲಕ್ಷ ಎಲ್ಲ ಅವನೇ ಮಾಡಿದ್ರೆ ಅದೇಂಗೆ ಬಿಲ್ ಹೋಯ್ತು ಇದು? ಅದನ್ನ ನಾನು ಕೇಳ್ತಾ ಇರೋದು. ಕರೆಸಿ ವರ್ಷದಿಂದ ನೀವು ಲೈಟಿಂಗ್ ಮಾಡ್ಕೊಂಡು ಬರ್ತಾ ಇದ್ರೆ ಈ ದೇವಸ್ಥಾನ? ವರ್ಷ ಆಯ್ತು ಸರ್ ಇದನ್ನು. ಅವಾಗಿಂದ ಟೆಂಡರ್ ಏನು ಇರಲಿಲ್ಲ ಸರ್. ಇವತ್ತವರೆಗೂ ಅವ್ರಿಗೆ ಗೊತ್ತು ನಾವು ಮಾಡ್ತಾರ ಕೆಲಸ. ಇವತ್ತು ಯಾವನ್ಗೂ ಹೆಂಗೆ ಸರ್ ಟೆಂಡರ್ ಕೊಟ್ಟರು ಅಂತ ಇವಾಗ ಲೆಕ್ಕ ತೋರ್ಸ 40 ಲಕ್ಷ ಅನ್ನೋದು ನಮ್ಮನ್ನ ಕರಿಬೇಕಲ್ವಾ ಸರ್? ಇವಾಗ ನಮಗೂ ಹಾಕೋರು ಲೈಟಿಂಗ್ಸ್ ಬೇರೆ ಕಡೆ ಹಾಕೋರು ನಮಗೆ ಕೆಲಸ ಮಾಡೋಕೆ ಬರ್ತಾ ಇಲ್ಲ ಸರ್. ಈಗ ನಮಗೆ ಕರೆದ್ರೆ ಎಲ್ಲ ಆಗೋಗಿದೆ, ಬಿಲ್ ಆಗೋಗಿದೆ, ನೀವು ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಇವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ ಎಲ್ಲ ಸತೀಶ್ ಅಣ್ಣ ಹತ್ರ ಮಾತಾಡಿಸಿ ಅವಾಗ ಅವ್ರಿಗೆಲ್ಲ ಗೊತ್ತಾಯ್ತು. ಅವ್ರಿಗೆಲ್ಲ ಗೊತ್ತಾದ್ಮೇಲೆ ಇವಾಗ ಇದ್ದಾರೆ. ಇವಾಗ ನೀವು ಒಪ್ಕೊಂಡ್ಮೇಲೆ ನೀವು ನನಗೆ ದುಡ್ಡು ಕೊಡಿ ಅಂದಮೇಲೆ ಎಲ್ಲರಿಗೂ 5% 6% ಬಡ್ಡಿ ತೆಗೆದಿರೋದು ನಾನು. ಬಡ್ಡಿ ಕಟ್ಟಿ ಎಷ್ಟೊಂದು ಕಟ್ಟಣಿ ಕರ್ಗ ಬಂದ್ಬಿಡ್ತು ತಿರ್ಗಾ ಮಾರ್ಚ್ಗೆ ಕಟ್ಟಿಲ್ಲ. ನಾನು ಏನು ಮಾಡ್ಬೇಕೀಗ? ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ಸರ್, ನೀವು ಯಾವ ಸರ್ ಈ ಥರ ಹೇಳ್ತಾ ಇದ್ದೀರಾ, ನಾನು ಇರಬೇಕು ಸಾಯ್ಬೇಕು ಅಂತ. ಇವರು ನಾವು ಬ್ರದರ್ ಎಲ್ಲ ಕೇಳಿದ್ರೆ ಇವಾಗ ಏನು ಮಾಡೋಕ್ಕಾಗುತ್ತೆ? ನೀವು ನನ್ನ ಕೇಳ್ತಾ ಇದ್ರೆ ಹೋಗಿ ಅಲ್ಲೋ ಕೇಳಿ. ಸಾಯ್ಬೇಕಂದ್ರೆ ನನ್ನ ಹತ್ರ ಏನು ಮಾಡಾಗುತ್ತಾನ? ಸಾಯಿಗೆ ನಿಮ್ಮನೆ ಬರ ಅಂದ್ರೆ ಅದೆಲ್ಲ ಮಾತಾಡ್ತಾರ ಯಪ್ಪ. ಕೆಲಸ ಹೋಗ್ಲಿ, ಅವ್ರು ಏನೇ ಆಗಿರಲಿ ನಾವು ಹೋದ ಒಂದು ಲೇಡೀಸ್ಗೆ ಅವ್ರು ಎಕ್ಸ್ಪೆಕ್ಟ್ ಏನಮ್ಮ ನಿಮ್ದು ತೊಂದರೆ ಅಂತಾನು ಕೇಳಿದ್ರೆ ನಿಲ್ಲಿಸಿ 2 ಅವರ್ 3 ಅವರ್ ನಿಂತಿದ್ವಿ ಅದೇ ಜಾಗ. ಒಂದು ಗೌರವ ಏನು ಕೊಟ್ಟಿದ್ದಾರೆ ಅವರು? ಏನು ಕೊಟ್ಟರು ಅವರು? ಸರಿ ಮೇಡಮ್, ಆಯ್ತು, ಓಕೆ. ಎಸ್, ಅಂದ್ರೆ 1 ವರ್ಷ ಆಗ್ತಾ ಬರ್ತಾ ಇದೆ. ಈಗ ಈ ವರ್ಷದ ಕರಗದ ಒಂದು ಉತ್ಸವ ನಡಿಬೇಕಾಗಿದೆ. ಆದ್ರೆ ಕಳೆದ ಬಾರಿ ಕೆಲಸ ಮಾಡಿರೋಂಥವ್ರಿಗೆ, ಆ ಲೈಟಿಂಗ್ ಹಾಕ್ದವ್ರಿಗೆ, ಹೂ ತಗೊಂಬಂದವ್ರಿಗೆ, ಜೊತೆಗೆ ಡೆಕೋರೇಷನ್ ಮಾಡಿದವ್ರಿಗೆ ಯಾರಿಗೂ ಕೂಡ ಇನ್ನೂ ದುಡ್ಡು ಕೊಟ್ಟಿಲ್ಲ. ಕೇಳಿದ್ರೆ ನಾವು ಆಲ್ರೆಡಿ ಇನ್ನೊಬ್ಬರಿಗೆ ಯಾರಿಗೋ ಒಂದು ಬಿಲ್ನ ಮಾಡಿದಾರೆ ಅನ್ನೋ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.